ಹೌದನ್ರಿಪ್ಪ. ಇತಿಹಾಸದೊಳಗಿಂದು ಸಮ್ಮತವಾದಂತ ಒಂದು ಅದರಾಗ ಸುಳ್ಳಿರ್ಲಾರ್ದ ಮಾತುಗಳು ಹೇಳಿವಿ ನಾವು. ಹೌದಲ್ರಿಪ್ಪ. ನೀವು ಇತಿಹಾಸವನ್ನು ತೆರೆದು ನೋಡ್ರಿ. ನಾ ಹೇಳಿದ ಪ್ರತಿಯೊಂದು ಮಾತು ನಿಮಗೆ ಸಿಗ್ತದಲ್ರಿಪ್ಪ. ಪ್ರತಿಯೊಂದು ಮಾತು ಸಿಗ್ತಾವ. ಹೌದಲ್ಲ? ಹೌದಲ್ರಿಪ್ಪ. ನಮ್ಮ ಹನುಮಂತ ಮಾಸ್ತರ್ ಹೇಳ್ದ, ನಾ ಹಂಗಿದ್ದೀನಿ, ನಾ ಹಿಂಗಿದ್ದೀನಿ, ನಾ ಹಂಗ ಮಾಡಾವಿದ್ದೀನಿ, ನಾ ಹಿಂಗ ಮಟ್ಟಾವಿದ್ದೀನಿ. ಹನುಮಂತ ಮಾಡ್ತ ಖರೆ ಮಟ್ಟುದಿಲ್ಲ. ಎಲ್ಲ ನಿನಗೊಂದು ಹೇಳ್ತೀನಿ, ಈ ಜಗತ್ತಿನೊಳಗೆ ನನಗೆ ಏನೂ ಬರುದಿಲ್ಲ, ನನ್ನಟ್ಟು ದಡ್ರ ಯಾರೇ ಇಲ್ಲ ಜಗತ್ತಿನೊಳಗಂತ ಹೇಳಿ ಈ ಡೊಳ್ಳಿನ ಮುಂದೆ ಬಂದು ಕೂಡ್ತೀನಿ. ಹೌದು, ನಾವು ಹಿಂಗಿದ್ದೇವ್ರಿಪ್ಪ. ನನ್ನಟ್ಟು ಸಣ್ಣವರೇ ಯಾರು ಇಲ್ಲ ಈ ಜಗತ್ತಿನೊಳಗಂತ ಹೇಳಿ ಈ ಡೊಳ್ಳಿನ ಮುಂದೆ ಬಂದು ನಾ ಕೂಡ್ತೀನಿ. ನಾ ಅವನಿಗೆ ಹಂಗೆ ಮಾಡೀನಿ, ಇವನಿಗೆ ಹಂಗೆ ಮಾಡೀನಿ, ಆ ಪುರಾಣದಾಗ ಹಿಂಗದ, ಈ ಪುರಾಣದಾಗ ಹಿಂಗದ. ಇತಿಹಾಸ ಪುರಾಣವನ್ನ ಅವಲೋಕನ ಮಾಡ್ಕೊಂಡು ನೋಡ್ಕೊ. ಈಗ ಮಾಡ್ಲತ್ತೀರಿ ಅವರು, ಈಗ ನೋಡ್ಕೊಂಡು ಹಿಂಗೆ ಮಾಡ್ಲತ್ತಾರ ಅವರು. 6 ಶಾಸ್ತ್ರ, 18 ಪುರಾಣ, 108 ಉಪನಿಷತ್ತುಗಳು, 29 ಅಗಮಗಳು. ಹೌದು. ಇದ್ರಾಗ ನೀ ಎಷ್ಟು ಓದಿ ಹೇಳ ನನಗೆ. ರೀ ಓದೋದು ನನಗೆ ಗೊತ್ತದ ಖರೆ ಹೇಳಲ್ರಿಪ್ಪ. 48 ವರ್ಷ ಆಯ್ತು ಸಿದ್ಧರ ಸೇವಾ ಮಾಡೀನಿ, ನನಗೆ ಏನೋ ನೆಲಕ್ಕಿಲ್ಲ. ಇಲ್ಲ ಇಲ್ಲ ಖರೆ ನೀವು ಹಿಂಗೆ ಹೇಳ್ತೀರಿ, ಮಗ ಹಂಗೆ ಯಾಕೆ ಮಾಡ್ಲತ್ತಾನ್ರಿ? ನನಗೆ ಏನೋ ನೆಲಕ್ಕಿಲ್ಲ ಅಂತ ನಾ ಹೊಂಟೀನಿ. ನೀ ನಿನ್ನೆ ಮೊನ್ನೆ ಹಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಬಂದು ನಾ ಹೇಳದೆ ಸತ್ಯ ಅದ, ನಾ ಹೇಳದೆ ಖರೆ ಅದ, ನಾ ಹೇಳದೆ ಹಿಂಗದ. ಅಲ್ಲೋ ಮಣ್ಣಿನ ಬಿಟ್ಟು ಜಗತ್ತಿನೊಳಗೆ ಯಾನಾರ ಹುಟ್ಟದೇನು? ಅವನಿಗೆ ಗೊತ್ತ್ರಿ. ಮಣ್ಣಾಗ ಬಂಗಾರ ಹುಟ್ಟಲಿ, ಕಬ್ಬಣ ಹುಟ್ಟಲಿ, ತಾಮ್ರ ಹುಟ್ಟಲಿ, ಹಿತ್ತಾಳೆ ಹುಟ್ಟಲಿ, ನೀನು ಹುಟ್ಟು. ನೀ ಕ್ವಾಡಿ ಕಟ್ಟುದು ಮಣ್ಣಿನ ಮೇಲೆ. ಮತ್ತ ಅದನ್ನು ಅಲ್ಲೇ ಬಂಗಾರ ಎಲ್ಲಿ ಹುಟ್ಟುದು? ಬಂಗಾರ ಮಣ್ಣಾಗೆ ಹುಟ್ಟ್ಯಾದ. ಮಣ್ಣಿನ ಬಿಟ್ಟು ಬಂಗಾರ ಹಿಂತಲ್ಲಿ ಹುಟ್ಟ್ಯಾದ ಅಂತ ಹೇಳಿ ಯಾವಾದರೂ ಒಬ್ಬ ಬರೆದಿದ್ದ ಅಂದ್ರೆ ಅದು ಸತ್ಯ ಅದ ಅಥವಾ ಮಿಥ್ಯ ಅದ ಅನ್ನೋದು ನಾವು ತಿಳ್ಕೊಳ್ಳುವಂತ ಜ್ಞಾನ ನಮ್ಮಲ್ಲಿ ಬೇಕು. ಬೇಕಲ್ರಿಪ್ಪ, ಜ್ಞಾನ ನಮ್ಮಲ್ಲಿ ಬೇಕು. ಹಳೆ ಶಿಲಾಯುಗ, ಮಧ್ಯಯುಗ, ಹೊಸ ಯುಗ. ಹೌದು. ಆದಿ ಮಾನವರ ಹುಟ್ಟಿ ಬಂದ ಮೇಲೆ ಯಾವ್ಯಾವ ಲೋಹಗಳನ್ನು ಎಷ್ಟು ಮಟ್ಟಿಗೆ ಬಳಸಿದ್ರು, ಹೆಂಗ ಬಳಸಿದ್ರು, ಯಾವ ಕಾಲದೊಳಗೆ ಬಳಸಿದ್ರು, ಅದು ಯಾತಕ್ಕಾಗಿ ಬಳಸಿದ್ರು ಇತಿಹಾಸ ಹೇಳ್ತದೆ. ಹಿಂಗೆ ಇತಿಹಾಸ ಪುರಾಣ ಪುಂಡರಗೋಷ್ಠಿ, ಪುರಾಣ ಪುಂಡರಗೋಷ್ಠಿ ಅದಾವಷ್ಟಿ. ಒಂದು ವಿಷಯ ಹೇಳಿ ಈ ವಿಷಯವನ್ನ ಕಾಶಿ ಖಂಡದೊಳಗೆ 18ನೇ ಅಧ್ಯಾಯದೊಳಗೆ ನೋಡ್ರಿ ಅಂತ ಬರೀತಾನೆ. 18ನೇ ಅಧ್ಯಾಯ ತೆಗೆದೇವಂದ್ರೆ ಅಲ್ಲಿ 0 ಇರ್ತದೆ. ಅಲ್ಲಿ ಕುಚ್ಚು ಬಿನೈ. ಮೈಸೂರ ರಾಜನ ಮಡದಿ ತನ್ನ ಮೈ ಮೇಲಿದ್ದಂತ ಸುವರ್ಣವನ್ನ ದಾನ ಮಾಡಿ ಇಡೀ 4-5 ಜಿಲ್ಲೆಗಳಿಗೆ ನೀರು ಕೊಟ್ಟಾಳ ಅಂತ ಹೇಳಿದ್ರೆ, ನಾನು ಹೇಳಿದ್ರೆ ನೀವು ಸುವರ್ಣ ದಾನ ಏನು ಮಾಡ್ರಿ ಅಂತ ಕೇಳಿದ್ರೆ ನಿನ್ನ ಮುಂದೆ ತಲೆ ಹೊಡ್ಕೊಳ್ಳೆ. ಏನು ಮಾಡೋದು ಕೂಣಾಗದಲ್ಲಿ ನೋಡಿರ್ತೀನಿ. ಪರಮಾತ್ಮ ಸಾಕ್ಷಾತ್ ಶ್ರೀರಾಮನೇ ಚೂಡಾಮಣಿ ಸುವರ್ಣ ಬಂಗಾರದ ಉಂಗುರವನ್ನ ಸೀತಾಗೆ ಕೊಟ್ಟ ಮೇಲೆ ಸೀತಾ ಕೋಣ ಹಿಡಿದು ಇದು ರಾಮನೇ ಅದ ಅಂದಾಳ ಅಂತ ಹೇಳಿದ್ರು. ಅದಕ್ಕೆ ಹಂಗಲ್ರಿ ಗುರುಜಿ ಇಲ್ಲೇ ಒದ್ದಾಡಕತ್ತಾರ, ಇಲ್ಲೇ ಒದ್ದಾಡಕತ್ತಾರ. ಎಲ್ಲಿ ಒದ್ದಾಡೋದು ಬಹಳ ಮಂದಿ ಒದ್ದಾಡಿ ಹೋಗ್ಯಾರಿದ್ರ, ನಾನೇ ಅಲ್ಲ, ಬಹಳ ಮಂದಿ ಒದ್ದಾಡಿ ಹೋಗ್ಯಾರ. ದಂಡಿ ನೆಲಕಿಲ್ಲ ಯಾರಿಗೆ ಇಲ್ಲ ಇಲ್ಲ ಹಂಗೆ ನಡೆದಿದು. ಇಲ್ಲಿ ಮಾಡೋ ಕೆಲಸ ಏನದ ಜನರ ಮನಸ್ಸಿಗೆ ಮುಟ್ಟುವಂತ ತೃಪ್ತಿ ಕೆಲಸ ಮಾಡೋದು, ಜನರಿಗೆ ಹೌದು ಅನಿಸುವಂಗೆ 4 ಮಾತುಗಳು
ನಾವು ಹೇಳಬೇಕಾಗ್ಯದ. ಹೌದಲ್ರಿಪ್ಪ. 4 ಮಾತುಗಳು ಹೇಳಬೇಕಾಗ್ಯದ. ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಇರಬಾರ್ದಲ್ರಿಪ್ಪ. ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ದುರಾಸೆ ಇರಬಾರ್ದು. ಹೌದಲ್ರಿಪ್ಪ. ಒಂದು ಮಾತಾಗಿ ಹೋಯ್ತು. ಯಾವ ಮಾತ್ರಿಪ್ಪ? ನವಲಗುಂದದ ನಾಗಲಿಂಗ ಸಂಚಾರ ಮಾಡ್ಕೋತ 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 ಹಿಂಗೆ ಹೊಂಟಿದ್ರು. ಹೌದು. ಕೆಟ್ಟ ಬ್ಯಾಸಿಗೆ ಬಿಸಿಲ. ಹೆಣ್ಮಕ್ಳು ಗಪ್ ಕೊಡ್ರಿ. ಯಾಕ್ರಿವ? ಹೊಟ್ಟೆ ಹಸದಿತ್ತು. ಎಲ್ಲಿ ನೀರು ಸಿಕ್ಕಿದ್ಲ, ರೊಟ್ಟಿ ಸಿಕ್ಕಿದ್ಲ. ಹೌದು. ಒಂದು ಊರಿಗೆ ಹೋದ್ರು. ಒಂದು ಗುಡಿಸಲ ಮನಿ. ಒಬ್ಬಕ್ಕೆ ವಯಸ್ಸಾದ ಹೆಣ್ಮಗಳು ಆ ಗುಡಿಸಲ ಮುಂದೆ ಕೂತಿದ್ಳು. ಅಜ್ಜಿ ಹೋಗಿ ಯವ್ವ ನನಗೆ ಬಹಳ ಹೊಟ್ಟೆ ಹಸ್ತದ, ಹೌದು, ಏನಾದರೂ ಕೊಡುವದಳು. ಯಪ್ಪ ನನ್ನ ಮನ್ಯಾಗ ಬಡ್ತಾನ. ಅದು ಕಡು ಬಡವಿ ಏನೂ ಇಲ್ಲ. ಒಂದಿಟ್ಟು ಹಿಟ್ಟಿತ್ತು. ಈಗ ಅಂಬ್ಲಿ ಮಾಡ್ಕೊಂಡು 2 ಮೆಣಸಿನಕಾಯಿ ಇದ್ದು ಅದು ಜಜ್ಜಿ ಕಲ್ಲಾಗ ಹಾಕೊಂಡು ಕುಡ್ದೀನಿ. ಏನೂ ಇಲ್ಲಪ್ಪ ಅಂದಳು. ನಾಗಲಿಂಗಂದ ಯವ್ವ ಭಾಳ ಹಸ್ತೈತಿ, ಭಾಳ ಹಸ್ತೈತಿ. ಆ ಚಟ್ನಿಕ್ಕ ಕುಟ್ಟಿದಳ ಆ ಕಲ್ಲೇ ತೊಗೊಂಬ. ಅದು ಕಲ್ಲರೇ ಕೊಡು ತಾಯಿ, ಅದನ್ನು ತೃಪ್ತಿ ಮಾಡ್ಕೋತೀನಿ. ಆಯಿ ಆ ಚಟ್ನಿ ಕುಟ್ಟದ ಕಲ್ಲಿಗಲ್ಲಿನ ಮೇಲಿನ ಕಲ್ಲು ಒಯ್ದು ನಾಗಲಿಂಗಗೆ ಕೊಟ್ಟಳು. ತೋರಿಪ್ಪ ಹಸದ ಮನುಷ್ಯ. ಹೌದ್ರಿಪ್ಪ. ಅಲ್ಲಿಟ್ಟು ಮೆಣಸಿಕಾಯಿ ಹತ್ತಿತ್ತು, ಹಸಿ ಮೆಣಸಿಕಾಯಿ. ನ್ಯಾಲಗಿಲೆ ನೆಕ್ಕದ. ಹೌದು. ನ್ಯಾಲಗಿಲೆ ನೆಕ್ಕದ. ನೆಕ್ಕೆ ಆ ಆಯಿ ಉಡಾಗ ಹಾಕದ. ನಾಗಲಿಂಗ ಹೊಂಟ ಒಳಗ ಗುಡಿಸಲನಾಗ ಹೋಗಿ ಆ ಹೆಣ್ಮಗಳು ಉಡಿ ತೆಗೆದು ನೋಡ್ತಾಳ. ಆ ಕಲಿಕಲ್ಲು ಬಂಗಾರ ಆಗಿತ್ತು. ಇವನು ಕೈ ಮುದುಕ ದಾಂಡಿಗೇರಿ ಕೊಡಬಾರ್ದ ಕಲ್ಲ. ಹೌದು, ಕಲ್ಲು ಬಂಗಾರದಾಗಿತ್ತು. ಹೌದ್ರಿಪ್ಪ. ಸಂಚಾರ ಮಾಡ್ಕೋತ ಹಿಂಗೆ 1 ವರ್ಷ 2 ವರ್ಷ ಹೋದ ಮ್ಯಾಲ ಮತ್ತೆ ಆ ಮುದುಕಿ ಪರಿಸ್ಥಿತಿ ಏನಾಗ್ಯದಂತ ನಾಗಲಿಂಗರು ಅಲ್ಲಿಗೆ ಬಂದ್ರು. ಮತ್ತೆ ಅಲ್ಲೇ ಮನೆಗೆ ಬಂದ್ರಿಪ್ಪ. ಮನಗಂಡ ಬಂಗಲೇದ ಮ್ಯಾಲ ಬಂಗಲೆ ಕಟ್ಟಿ ಅಂತ ಬಂಗಾರದ್ರಿ ಫ್ಯಾನ್ ಹಚ್ಕೊಂಡು ಕೈಯಾಗ ಆಳುಗಳು ಇಟ್ಕೊಂಡು ಕಾಲ ಮೇಲೆ ಕಾಲ ಹಾಕಿ ಕುರ್ಚಿ ಮೇಲೆ ಕೂತಾಳ. ಮುದುಕಿ ಕೂತ್ ಬಿಟ್ಟಿಲ್ಲ ನೋಡ್ರಿಪ್ಪ ಮಾಡದ ಮೇಲೆ. ಮತ್ತೆ ಹೋಗಿ ನಾಗಲಿಂಗವ ಏನಾರ ಕುಡುವಂದ. ಮುದುಕಿ ನೋಡ್ರಿ. ಮುದುಕಿ ನೋಡಿ ಗುರುತು ಹಿಡಿತು. ಬಂದಾನ 2 ವರ್ಷ ಹಿಂದಕ್ಕೆ ಒಂದು ಕಲ್ಲು ಕೊಟ್ಟಿದ. ನೆಕ್ಕ್ಯಾನ ಇದು ಬಂಗಾರ ಆಗ್ಯದ. ಇನ್ನು ಅಂತದು ಕೊಡಬಾರ್ದು, ದೊಡ್ಡದೇ ಕೊಡ್ಬೇಕಂತ ಹೇಳ ಬೀಸು ಕಲ್ಲು ತಂದು ನಾಗಲಿಂಗನ ಕೈಯಾಗ ಕೊಟ್ಟು ನೋಡ್ರಿ. ಆಗಳ ಅಂದು ತಪ್ಪನ ಡಮಕಲ್ ಬತ್ ನೋಡ್ರಿ. ಈಗ ಅವಾಗ ನಾಗಲಿಂಗ ನಿನಗಿಟ್ಟು ಕೊಟ್ಟಿದ ಹಿಂಗ ಮಾಡಿದ ನೀ ಹಿಂಗೆ ಅಂತ ಹೇಳಿ ಭಾಳ ಬದಲಾಗ್ಯದ. ಮುದುಕಿದು ಭಾಳ ಬದಲಾಗ್ಯದ. ದುರಾಶೆ ಮಾಡ್ಯದ ಅಂತ ಹೇಳಿ ಹೋಗಿಬಿಟ್ಟ. ನೋಡೂರ್ದಾಗ ಇದ್ದದ್ದೆಲ್ಲ ವರ್ಷನಾಗ ಕಳ್ಕೊಂಡು ಮತ್ತೆ ಗುಡಿಸಲಕ್ಕೆ ಬಂದ್ರು. ಅದಕ್ಕೆ ಈ ಮಾತು ಯಾಕೆ ಹೇಳ್ಬೇಕಾಗ್ಯದಂದ್ರೆ, ಆಶೆ ಮಾಡ್ರಿ, ದುರಾಶೆ ಮಾಡಬೇಡ್ರಿ. ಸಾಧುರು, ಸಂತರು, ಸತ್ಪುರುಷರು, ಶರಣರು ನಿಮ್ಮ ಮನೆಗೆ ಬಂದ್ರು. ಭಿಕ್ಷುಕ ನಿಮ್ಮ ಮನೆಗೆ ಬರ್ಲಿ, ಅರ್ಧ ಚರಿಗೆ ನೀರ, ನಿಂಬಲ್ಲಿ ರೊಟ್ಟಿ ಇತ್ತಂದ್ರೆ ಅರ್ಧ ರೊಟ್ಟಿ ಕೊಟ್ರಿ ಅಂದ್ರೆ ನಿಮ್ಮ ಜೀವನ ಪರ್ಯಂತರ ಅದು ನಿಮ್ಮನ್ನ ಕಾಪಾಡ್ತದ. ಹೌದಲ್ರಿಪ್ಪ. ನಿಮ್ಮ ಜೀವನ ಪರ್ಯಂತರ ಕಾಪಾಡ್ತದ. ಇನ್ನ ಸುವರ್ಣ ದಾನ ಒಂದೇ ಉದಾಹರಣೆ ಹೇಳಿ ಕ್ಯಾರಿ ಆಡ್ತೀನಿ. 12ನೇ ಶತಮಾನದೊಳಗೆ ನಾನು ಬರೇ ಇತಿಹಾಸ ಮತ್ತು ಶರಣ ಸಾಹಿತ್ಯದ ವಿಚಾರಗಳನ್ನು ಹೇಳ್ತೀನಿ. 12ನೇ ಶತಮಾನದಾಗ ಕಲ್ಯಾಣದಲ್ಲಿ ಬಸವಣ್ಣವರು ಬಿಜ್ಜಳನ ಆಸ್ಥಾನದಲ್ಲಿ ಹಣಕಾಸು ಮಂತ್ರಿ ಇದ್ರು. ಹಣಕಾಸು ಮಂತ್ರಿ ಎಂತ ಕೆಲಸ ರೀ. ದಿನ 10 ಕಿಲೋ ಬಂಗಾರ ಬಿಜ್ಜಳ ಪಗಾರ ಕೊಡ್ತಿದ್ದ ಎಲ್ಲರಿಗೆ. ಬಸವಣ್ಣವರಂದ್ರು ಪರ ಧನ, ಪರ ಸ್ತ್ರೀ, ಪರ ಕಾಂಚನ, ಪರ ಹೇಮ ಇದಕ್ಕೆ ಮುಟ್ಟಬಾರ್ದಂದ್ರು. ಮುಟ್ಟಬಾರ್ದಂದ್ರು. ಆ 10 ಕಿಲೋ ಬಂಗಾರ ದಾಸೋಗಕ್ಕಾಗಿ ದಾನ ಮಾಡಿ 1,96 ಮಂದಿ ಶರಣರು, 63 ಮಂದಿ ಪುರಾತನರಿಗೆ ದಿನ ದಾಸೋಗ ಹಾಕಿ ಸಂತೃಪ್ತಿ ಮಾಡ್ತಿದ್ದ. ಅವರ ಆತ್ಮ ಸಂತೋಷಗೊಳ್ತಿದ್ದ. ಇದು ಯಾತರ ಸಲುವಾಗಿ ಬಂಗಾರ ದಾನ ಕೊಟ್ಟ ಸಲ. ಬಂಗಾರ ಸುಮ್ಮನ ತಲೆ ಕಾಯಿಸಿ ನೀವ್ ಯಾಕೆ ಮಾಡ್ತೀರಿ ಅನ್ನೋದು ಗೊತ್ತದ. ಬಂಗಾರ ಯಾಕೆ ಮಾಡ್ತೀರಿ, ನೀವ್ ಯಾಕೆ ಗದ್ದಲ ಮಾಡ್ತೀರಿ ಅನ್ನೋದು ಗೊತ್ತದ. ತಲೆ ಕಾಯಿಸಿದೇವ ಅಂದ್ರೆ ವಿಷಯ ಹೊರಗೆ ಬರ್ತಾವ. ಬರ್ಕೊಂಡು ಹೋಗವ್ರು ಎಲ್ಲ ನಿಮ್ದು ಅಡ್ಡೆ ಅದ. ತಗೊಂಡು ಹೋಗೋ ಸಂಬಂಧ ಮಾಡ್ತಾರ. ನನಗೆ ಮಾಸ್ತರ್ ತಲೆ ಕೆಡಿಸ್ದೇವಿ, ಯಾರು ಸಿಗುತ್ತಾದ ಅನ್ನುವಂತ ಉದ್ದೇಶ ಇಟ್ಕೊಂಡು, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರ್ತೀರಿ. ಅದೇನಿಲ್ಲ. ಇನ್ನು ಒಂದು ವಿನಂತಿ ಏನ್ರಿಪ್ಪ? ಏನಂದ್ರೆ
ಮಾಳಿಂಗರಾಯನ ಸಿದ್ಧಟಿಗೆ, ಬೀರದೇವರ ಸಿದ್ಧಟಿಗೆ, ರೇವಣ ಸಿದ್ಧನ ಸಿದ್ಧಟಿಗೆ. ಹಾ ಅವು ನಡೆದು ಬಂದ ದಾರಿ, ಅವು ಹಿರಿಯರು ಹೆಂಗೆ ಅಳವಡಿಸಿಕೊಂಡು ಬಂದಾರ, ಅವ್ರು ಏನೇನು ಪವಾಡಗಳು ಮಾಡ್ಯಾರ, ಆ ಪವಾಡಗಳನ್ನು ನಾವು ಹೇಳ್ಕೊತ ಹೋಗ್ತೀವಿ. ಹೌದಲ್ರಿ. ನಿಮ್ಮಲ್ಲಿ ಹೆಂಗೆ ಸಿದ್ಧಂಟಿಗೆ ಆಗ್ಯದ, ನಿಮ್ಮ ಸಿದ್ಧರು ಏನು ಮಾಡ್ಯಾರ ಅನ್ನೋದನ್ನ ನೀವು ಹೇಳ್ಕೊತ ಹೋಗ್ತೀರಿ. ಹೌದು. ಆದರೆ ಒಂದು ಮಾತು ವಿನಂತಿ ಮಾಡ್ತೀನಿ ನಾನು, ನಂದು ಆರ್ಡರ್ ಅಲ್ಲ. ಏನ್ರಿಪ್ಪ? ಆದರೆ ಏನು ವಿನಂತಿ ನಿಮ್ಮಲ್ಲಿ ಮಾಡ್ತೀನಿ ಅಂದ್ರೆ, ಏನ್ರಿಪ್ಪ? ಹಿಂಸೆ ಮಾಡಿದ್ರು ಆ ಶಕ್ತಿ ನಿಂಬಲ್ಲಿ ಇಲ್ಲೇನು ಅಲ್ಲೇನು, ಇದ ಸ್ಟೇಜ್ ಲಾಸ್ಟ್ ಆಗ್ಬೇಕು. ಮುಂದೆ ಎಲ್ಲಿ ಮಾತಾಡಬಾರ್ದು ನೀವು. ನೋಡ್ರಿ ಸರ, ಯಾಕೆ ಹೇಳ್ತೀನಿ ಕೇಳ. ಹಾರನ್ ಹೋಗ್ಯಾರ ನೋಡ್ರಿ. ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ದುಷ್ಕೃತ ವಿನಾಯಸ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂಥೇಳಿ ಗೀತಾದೊಳಗೆ ಪರಮಾತ್ಮ ಹೇಳ್ದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಮಾಲಕ ಕೃಷ್ಣ ದೇವರಂತ ಎಲ್ಲರೂ ಒಪ್ಕೋತೇವೆ. ಹೌದು, ಎಲ್ಲರೂ ಒಪ್ಕೋತೇವೆ. ಎಲ್ಲಿ ಅಧರ್ಮ ಹಾಕದೆ, ಎಲ್ಲಿ ಸಾಧು ಸಂತರಿಗೆ ದುಷ್ಟರು ದೈತ್ಯರು ತ್ರಾಸು ಕೊಡ್ತಾರ, ಅಲ್ಲಿ ಬಂದು ನಾ ಅವರನ್ನ ಸಂಹಾರ ಮಾಡಿ ಧರ್ಮವನ್ನು ರಕ್ಷಣೆ ಮಾಡ್ತೀನಿ ಅಂತ ಅಭಯ ಕೊಟ್ಟ ನಮ್ಮ ನಿಮಗೆಲ್ಲ ಲೋಕ ವಚನ ಕೊಟ್ಟನ ಪರಮಾತ್ಮ. ಅದೇ ರೀತಿ ಬೀರದೇವರ, ಮಾಳಿಂಗರಾಯ, ಅಮೋಘ ಸಿದ್ಧ ಎಲ್ಲಾ ಸಿದ್ಧಾಟಿಗೆ ಸಿದ್ಧರು ಈ ಕೆಲಸ ಮಾಡ್ಕೋತ ಬಂದಾರ. ಇಲ್ಲಿ ಹಿಂಸೆ, ಅಲ್ಲಿ ಆ ಹಿಂಸೆ, ಇದು ನಿಮ್ಮ ಕೈಲಿ ಆಗ್ಲಿಲ್ಲೇನು, ಇದು ನಿಮ್ಮ ಕೈಲಿ ಬಿಡ್ಲಿಲ್ಲೇನು, ಸ್ಟೇಜ್ ಕೊನೆ ಆಗ್ಬೇಕು. ಆಗಬಾರ್ದು, ಮುಂದೆ ಮತ್ತೊಮ್ಮೆ ಆಗಬಾರ್ದು, ಇದು ಸ್ಟೇಜ್ ಕೊನೆ ಆಗ್ಬೇಕಂತ ಮಾತುಗಳು ಅನ್ನುವಂತ ಮಾತನ್ನ ವಿನಂತಿ ತಿಳ್ಕೋರಿ, ಎಚ್ಚರ ಅಂತ ತಿಳ್ಕೋರಿ. ಆರ್ಡರ್ ಬೇಡತ್ತೀರಿ? ಆರ್ಡರ್ ಇಲ್ಲ ಆರ್ಡರ್ ಇಲ್ಲ. ಅನಾದಿ ಕಾಲದಿಂದಲೂ ನಡೆದು ಬಂದಂತ ಸಿದ್ಧಾಟಿಗೆ ಅವರವರ ಸಂಪ್ರದಾಯದೊಳಗೆ ಹಂಗ ಆಗ್ಯಾವ. ಅದಕ್ಕೆ ಹಿಂಗ ಯಾಕಾಯ್ತಲ್ಲಕ್ಕೆ ನೀವು ಮಾಲಕರಲ್ಲ, ನಾವು ಮಾಲಕರಲ್ಲ. ದೇವರನ್ನ ಸನಿ ಹೋಗ್ಲಿಕ್ಕೆ ಯಾರು ನಾವು? ಅಮೋಘ ಸಿದ್ಧಂದು, ಪಾಂಡುರಂಗ, ಮಲಕಾರ ಸಿದ್ಧ, ಮದಗೊಂಡ ಎಲ್ಲ 1700 ಸಿದ್ಧರು. ನಮ್ಮ ಮಠ ಮನೆಯೊಳಗೆ ಮಾಳಿಂಗರಾಯನ ಇಡೀ ವಂಶಾವಳಿ, ರೇವಣ ಸಿದ್ಧ, ಬೀರದೇವರ ಅವರು ಸನಿ ಹೋಗೋ ಕೋತ ನಮಗದೇನು ಅದ ಎಲ್ಲ. ಯಾಕ್ರಿಪ್ಪ? ಯಾಕೆ ಇಂಥ ಭಾವನೆಗಳು ಉಪಯೋಗಿಸ್ತೀರಿ? ಸಾಧ್ಯ ಇಲ್ಲ ಇದು. ಅದಕ್ಕ ಇನ್ನು ಮುಂದೆ ಇವೆಲ್ಲ ಬಿಡ್ರಿ. ಏನ ಮನಾಲಿ ಹೇಳ್ರಿ ಅವರು. ಸ್ವಚ್ಛ ಮನಸ್ಸಿನಿಂದ ನಾ ಹೇಳ್ತೀನಿ, ಹೋಗೋ ಶುಭ್ರವಾದ ಮನಸ್ಸಿನಿಂದ ನಮ್ಮ ಜನಕ್ಕೆ ನೀತಿ ಮಾರ್ಗಗಳು, ಭಕ್ತಿ ಬೀಜಗಳು, ಧರ್ಮದ ವಿಚಾರಗಳು, ಒಳ್ಳೆ ವಿಚಾರಗಳು ಬಿತ್ತರಿಸಿಕೋತು ಸಮಾಜದಲ್ಲಿ ಇದ್ದಂಥ ಅಜ್ಞಾನ, ಸಮುದಾಯದಲ್ಲಿದ್ದಂಥ ಭೇದ ಭಾವಗಳು, ಸಮುದಾಯ ಇಲ್ಲದಂಥ ನಾನು ನೀನು ಅನ್ನುವಂಥದ್ದು ಅಳಸಿ ಹಾಕುವುದೇ ಡೊಳ್ಳಿನ ಹಾಡಿಕೆಯ ಮೂಲ ಉದ್ದೇಶ. ಹೌದಾ? ಯಾಕೆ ಮಾಡಿದೇವೆ ಮನಿಮಿ ಮಹಾರಾಜರು ನಾವು? ಕೆಲ ಕೆಟ್ಟಿದ್ದೇನೆ ನಮ್ಮದು. ಯಾಕೆ ಮಾಡಿದೇವೆ? ಸಿದ್ಧರಲ್ಲಿ ಸಿದ್ಧರ ಸನಿ ಹೋಗುವಂತ ಅಜ್ಞಾನವನ್ನ ಬಿಟ್ಟು ಪಾರಮಾರ್ಥದ ಜೀವನದಲ್ಲಿ ತಮ್ಮ ಜೀವನವನ್ನು ಮುಕ್ತ ಮಾಡಿಕೊಂಡಂತ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗ್ಬೇಕು ನಮ್ಮಿಂದ. ಏನು ಹಾಡಿದ್ರು ಜಿಗಿಜೇನಿ ಒಳಗೆ ವಿಠೋಬರಾಯನ ಗುಡಿ ಮುಂದೆ ಕರೆಸಿದೇವಿ. ಚಂಚೋಳಿ ಮಹಾರಾಜರ ಶಿರಾಡೋಣ ಮಾಸ್ತರ್ನ 1 ವರ್ಷ ತನ ತಲೆ ಗುಂಗಿಡಿಬೇಕು. ಹೌದು ಮಾತ ಅಂತ ಅಂತ ಮಾತುಗಳು. ಕೊನೆಯ ಒಂದು ಮಾತ, ಎಲ್ಲ ಇಲ್ಲಿ ಗುರು ಹಿರಿಯರಿದ್ದೀರಿ, ಇವತ್ತು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ರಿ ಚಲೋತ್ನಾಗಿ. ತಾಯಂದಿರು ಹೆಚ್ಚಾಗಿ ಟಿವಿ ಮುಂದೆ ಕುಂಡ್ರಬೇಡ್ರಿ. ಅವ್ ಮನೆಯಲ್ಲಿ ಏನ್ ಮಾಡತ್ತೀರಿ ಅವಕ್ಕೆಲ್ಲ? ಮಕ್ಕಳಿಗೆ ನೀತಿ ಕಥೆಗಳು, ರಾಮಾಯಣ, ಮಹಾಭಾರತ ಎಂಥವ್ರಾಗಿ ಹೋಗ್ಯಾರ್ರಿ. ನಮ್ಮ ಈ ಜಗತ್ತಿನೊಳಗ ಇತಿಹಾಸವನ್ನು ಒಮ್ಮೆ ನಾವು ತಿರುವಿ ಹಾಕ್ಬೇಕು, ನೋಡ್ಬೇಕಲ್ರಿಪ್ಪ. 24 ವರ್ಷದ ಹುಡುಗ ದೇಶದ ಕಾಲಾಗ ಗಲ್ಲಿಗೆ ಎರ್ಸು ಮುಂದೆ ತಾಲೀಮ್ ಹೊಡಿತಿದ್ದ ಭಗತ್ ಸಿಂಗ್.
ಇಲ್ಲ ಅಲ್ಲಿ 74 ವರ್ಷದ ಹುಡುಗ ರಾಯಣ್ಣ ಬೈಲಹೊಂಗಲ, ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಣ್ಣ ಊರಲ್ಲಿ ಹುಟ್ಟಿದಂತ ಹಾಲು ಮತದ ಹುಲಿ ರಾಯಣ್ಣ ಗಲ್ಲಿಗೆ ಏರಿಸುವಾಗ ತಾಯಿ ಹೇಳ್ತಿದ್ರು, ಯಾಕೆ ಅಳ್ತೀವಿ ಅಂತ ಹೇಳ್ತಿದ್ದ. ತಾಯಿ ಯಾಕೆ ಅಳತಿ? ನಿನ್ನಂತ ಮಗ ಹಡದಕ್ಕೆ ಜಗತ್ತಿನೊಳಗೆ ಇನ್ನೊಬ್ಬಿಲ್ಲ, ಯಾಕೆ ಅಳತಿ? ನಿನ್ನ ಕೀರ್ತಿ ಅಮರ ಅಂತ ಹೇಳ್ತಿದ್ದ. ಶಿವಾಜಿ ಮಹಾರಾಜ ಜಗತ್ತಿನೊಳಗೆ ಹಿಂದೂ ಸಾಮ್ರಾಜ್ಯ ಪ್ರತಿಷ್ಠಾಪನೆ ಮಾಡದ. ಅವ್ರವು ಕುಬಸ ಉಡ್ತಿತ್ತಲ್ಲ, ಯಾಕ್ರಿ? ಹಂಗ ಇರ್ತದ ಬಡತನ, ಅದ ಹಠ ಇತ್ತು. ಒಂದು ಹಠ ಹಠ ಹೌದು. ಕುಬಸ ಉಡ್ತಿತ್ಲ, ಎಲ್ಲರ ತಾಯಿಗಳು ಕುಬಸ ಉಡ್ತಿದ್ರು. ಶಿವಾಜಿ ಮಹಾರಾಜ 8 ವರ್ಷ ನಾವು ಬಂದ ತಿಳುವಳಿಕೆ ಬತ್ತು, ಎಲ್ಲ ಹೊರಗೆ ಆಡಿ ಬರ್ತಿದ್ದ. ನಮ್ಮವ್ವ ಕುಬಸ ಉಡುದಿಲ್ಲ, ಎಲ್ಲರೂ ಕುಬಸ ಉಡ್ತಾರ. ಇವತ್ತು ಕೇಳಬೇಕಂತೇಳಿ ಊಟಕ್ಕೆ ಕೂತಾಗ ಕೇಳ್ದ. ತಾಯಿ ಶಿವಾಜಿ ಮಹಾರಾಜನ ಕೈ ನಡುಗುತ್ತಿತ್ತು. 1 ನಿಮಿಷ ಯಾಕ್ರಿಪ್ಪ ಕೈ ನಡುಗುತ್ತಿತ್ತು? ಯಾಕಂದ್ರ ಜಿಜಾಮಾತೆ ರಾಜ್ಯ ಕಾರ್ಬಾರ ಮಾಡುವಾಗ 7 ತಿಂಗಳ ಕೂಸು ತೊಟ್ಲಾಗ ಹಾಕಿ ಸಭಾಕ್ಕೆ ಹೋದಳು. ಕೂಸು ಬಹಳ ಅಳಕತ್ತು. ಆ ಸಭಾ ಜಲ್ದಿ ಮುಗಿಲಿಲ್ಲ. ಕೈಯನ್ನು ದಾಸಿ ಗಾಬರಿ ಆಗಿ ರಾಣಿಗೆ ಕರೆಪಲಿಲ್ಲ. ಕೂಸು ಅಳಕತ್ತದ. ಎದ್ಕೊಂಡು ತನ್ನ ಮಲಿ ಹಾಲ ಬಾಯಾಗ ಕುಡ್ದಕ್ಕ ಜಿಜಾಬಾಯಿ ಬಂದಳು. ಅಷ್ಟೊತ್ತಿಗೆ 1 ಅರ್ಧ ನಿಮಿಷ ಆಗಿತ್ತು ಮಲಿ ಹಿಡಿದಿದ್ದ ಬಾಯಾಗ. ಗಾಬರಿ ಆಗಿ ಬಿಟ್ಲು. ಶಿವಾಜಿ ಮಹಾರಾಜಿಂದು 1 ಅರ್ಧ ನಿಮಿಷ ಕೈ ಅಲಗಾಡ್ತಿತ್ತು. ಹುಡುಗಳೆ ಅಟ್ಟೆ ಕುಡಿದು ಬಂದಲ್ಲ. ಅದಕ್ಕೆ ತಾಯಿಗೆ ಕೇಳದ, ಎಲ್ಲರೂ ಕುಬಸ ಉಡ್ತಾರ, ನೀ ಯಾಕೆ ಕೊಡಂಗಿಲ್ಲ? ಯಾಕೆ ತಾಯಿ ಯಾಕೆ ಕೊಡುದಿಲ್ಲ? ಅವಾಗ ಮೊಘಲದ ಆಳಿಕಿತ್ತು ನಮ್ಮಲ್ಲಿ, ಮೊಘಲ ಸಾಮ್ರಾಜ್ಯದ ಆಳಿಕಿತ್ತು. ಜೆಂಡ ಪ್ರತಿಯೊಂದು ಅಗಸಿ ಮ್ಯಾಲ ಅವರು ಇದ್ದು. ಶಿವಾಜಿ ಮಹಾರಾಜನ ತಾಯಿ ಹೇಳ್ತಾಳ, ಏನ್ರಿಪ್ಪ ನಾ ಕುಬಸ ಉಡ್ತೀನಿ, ನಾ ಕುಬಸ ಉಡಂತ ಕೆಲಸ ನೀ ಮಾಡತ್ತಂದ್ರು. ಏನು ತಾಯಿ ಏನು ಹೇಳೇವ ಅಂದ. ಅಲ್ಲಿ ಹಾರಾಡ್ತದ ನೋಡು ಝೇಂಡ, ನೋಡು ಮೊಘಲರ ಝೇಂಡ. ಆ ಝೇಂಡದ ಅರಿವಿ ಒಳಗೆ ಕುಬಸ್ ಹೊಲಸಂದ್ರು, ಅರಿವೊಳಗೆ ಕುಬಸ್ ಹೊಲಸಂದ್ರು. ಉಡ್ತೀನಿ ಅಂತ ಹೇಳ. ಶಿವಾಜಿ ಮಹಾರಾಜ ಮೊಘಲರನ್ನ ಹಿಮ್ಮೆಟ್ಟಿಸಿ ಕಳಿಸಿ ಅವ್ರನ್ನ ಸೋಲಿಸಿ ಆ ಅರಿವಿ ಒಳಗೆ ತಂದು ಜಿಜಾಮಾತೆಗೆ ತೊಡಿಶಾನ. ಎಂತಿಂತವ್ರು ಹುಟ್ಟಿ ಬಂದಾರ, ನಿಮ್ಮಗ ಎಂತ ಹುಟ್ಟ ನೋಡ್ರಿ ಹನುಮಂತ. ಈ ನಾಡಿನೊಳಗೆ ಇಂತಿಂತವರು ಆಗಿ ಹೋಗ್ಯಾರ ಪುಣ್ಯಾತ್ಮರೇ. ಅದಕ್ಕೆ ಬಹಳ ಪ್ರಯತ್ನ ಪಟ್ಟು ಬಹಳ ವಿಚಾರ ಮಾಡಿ 20-25 ವರ್ಷ ಈ ಡೊಳ್ಳಿನ ಹಾಡ್ಕಿ 48 ವರ್ಷ ಆಯ್ತು ನಮ್ಮ ಸಂಘ ನಡೆದು. ಆದರೂ ಈ ಸಮಾಜ ಅನ್ನುವಂಥ ಒಂದು ವ್ಯವಸ್ಥೆ ಕಡೆಗೆ ನಾವು ಬರ್ಲಾಕತ್ತಿದ್ದೀವಿ. ಎಲ್ಲ ಈ ಸಮಾಜಕ್ಕೆ ಒಂದು ಮಾತು ಹೇಳ್ತೀನಿ ನಾನು, ವಿನಂತಿ ಮಾಡಿಕೊಂಡು. ಎಷ್ಟು ಕಮಿಟಿ ಅವರು ಇದ್ದೀರಿ, ಜಿಗಿಜಾಣಿ ಅವರು, ಸುತ್ತಮುತ್ತಲವರು ಎಲ್ಲರೂ ಇದ್ದೀರಿ, ಕೇಳಕ್ಕೆ ಬಂದಿರಿ. ಏನ್ರಪ್ಪ ಏನ್ ಮಾತಾ? ಹೆಣ್ಮಕ್ಳು ಗಂಡು ಮಕ್ಕಳು ಭೇದಿಲ್ಲ. ಇಲ್ಲ ಡೊಳ್ಳಿನ ಹಾಡ್ಕಿ ಹೆಣ್ಮಕ್ಳು ಹಾಡ್ತಾರ, ನಾವು ಹಾಡ್ತೀವಿ. ಯಾರು ಚಲೋ ಹೆಣ್ಮಕ್ಳು ಹಾಡ್ತಾರ, ಚಲೋ ಮಾತು ಹೇಳ್ತಾರ, ಅವ್ರಿಗೆ ಕರೆಸ್ರಿ. ಯಾರು ಚಲೋ ಗಂಡು ಮಕ್ಕಳು ಹಾಡ್ತಾರ, ಚಲೋ ಮಾತು ಹೇಳ್ತಾರ, ಅವ್ರಿಗೆ ಕರೆಸ್ರಿ. ಅಂತ ಹಾಡೋರಿಗೆ ಹಾಡುದ ಬಿಡಿಸ್ಬೇಡ್ರಿ. ನಾವೊಂದು ಬೇಡ, ಅದಕ್ಕೆ ಮಾಲಕರು ನಾವಲ್ಲ. ನಮ್ದೊಂದು ವಿನಂತಿ ಅದ, ಚಲೋ ಹಾಡೋರಿಗೆ ಹೆಣ್ಮಕ್ಳು ಇರ್ಲಿ, ಅವರು ಚಲೋ ಹಾಡೋರಿಗೆ ಕರೆಸ್ರಿ, ಚಲೋ ಮಾತಾಡೋರಿಗೆ ಕರೆಸ್ರಿ. ನನ್ನ ಮಾತನ್ನ ಮುಗಿಸಿ ಒಂದು ಮಾತು ಹೇಳ್ದ ನಮ್ಮ ಹನುಮಂತ. ಅಮೋಘ ಸಿದ್ಧ ಕೈಲಾಸದಲ್ಲಿ ಮಾಡಿದ ಧರ್ಮ ಈ ಭೂಲೋಕದಲ್ಲಿ ಸಹಿತ ಎಲ್ಲರ ಮನುಷ್ಯನೊಳಗೆ ಅದ ಅಂತ ಹೇಳಿ ನಾ ಹೇಳಿದ್ದ. ಅದಕ್ಕೆ ಅಲ್ಲಿ ನಗ್ಗಿನ ಮುಳ್ಳೆಲ್ಲ ಗೋಳೆ ಮಾಡಿ ಹಿಂಗೆ ಮಾಡೋದಂತ ಹನುಮಂತ ನೋಡಿದು. ನಿನಗೆ ನೆಲಕು ಮಾತಲ್ಲ, ನಿನಗೆ ನೆಲಕು ಮಾತಲ್ಲ. ನಿನಗೆ ಮಗಿ ಮಾಡ್ಲಿಕ್ಕೆ ಬರೋದಿಲ್ಲ. ನೀ ರಂಜನಿಗೆ ಸಾರ್ ಹಿಡಿಲಿಕ್ಕೆ ದಾಂಡಿಗೆ ಸರ್ ಯಾಕೆ ಹಿಡಿತಿ? ಸಣ್ಣ ಮಾಡಲ್ಲ, ನೆಲವು ಸಿಗುದಿಲ್ಲ, ಮುಗಲಿ ಕೈ ಹಾಕ್ತಿ. ಸುಮ್ಮನೆ ಹೇಳ್ತಾರ ಮಹಾತ್ಮರು. ಹೆಂಗ್ ಹೇಳ್ತಾರ? ಹೆಂಗ್ರಿಪ್ಪ? ಕ್ಷೀರದ ರುಚಿ ಹಂಸ ಬಲ್ಲದಲ್ಲದೆ ನೀರೊಳಗಿರುವ ನೀರ್ಕೋಳಿ ಅದು ಎತ್ತ ಬಲ್ಲದು. ಕಬ್ಬಿನ ಸ್ವಾದ ಮದಗಜ ಬಲ್ಲದಲ್ಲದೆ ಮ್ಯಾಲಿನ ಸಪ್ಪಿ ತಿನ್ನುವ ಆಡೋದು ಎತ್ತಬಲ್ಲದು. ಪುಷ್ಪದ ಪರಿಮಳ ಭ್ರಮರ ಬಲ್ಲದಲ್ಲದೆ ಒಣ ಮರ ಕರೆಯುವ ಕಡಜುಂಟಿ ಅನ್ನಬಲ್ಲದು. ನಿಮ್ಮ ಆದಿತಳ ತಿಳಿಯುವ ನಿರ್ಣಯ ಅನಾದಿ ಶಿವಶರಣರು ಬಲ್ಲರಲ್ಲದೆ ಈ ಲೋಕದ ಗಾದೆ ಹೇಳುವ ಮನುಜರೆತ್ತ ಬಲ್ಲರು ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳಿದ ಎಂದು ಬರ್ತಾವ. ಅದಕ್ಕೆ ಇಂಥ ವಿಚಾರಗಳು ಸಮಾಜಕ್ಕೆ ಒಳ್ಳೇದು ಮಾಡ್ಕೋತ ಹೋಗುನು. ಇನ್ನು ಜಕ್ಕಪ್ಪ ಮಾಳಪ್ಪ ಮನುಷ್ಯ ಮಾಯಾದೊಳಗೆ ಸಿಕ್ಕಂದ್ರೆ ಹೆಂಗ ಮರವಾಗ್ತದ. ಎಲ್ಲ ದೇವರಿಗೆ ಮಾಯಾದೊಳಗೆ ಸಿಕ್ಕ ಮರವಾಗಿದೆ. ಆದ್ರೆ ಜಕ್ಕಪ್ಪ ಮಾಳಪ್ಪ ಮಾಳಿಂಗರಾಯ ತ್ರಿಕಾಲ ಜ್ಞಾನಿ ತಾಯಿಗೆ ಒಮ್ಮ ಮರು ಬತ್ತು. ಅವ ಹೆಸರು ಹೆಂಗ ಮಾಡೋದು ಅನ್ನೋದು 1-2 ನುಡಿ ಕೆಲಿ ಹಾಡಿ ಮುಂದೆ